ಹೈಡ್ರೋಜನ್ ಅನ್ನು ಕಂಡುಹಿಡಿದವರು ಯಾರು? ಹೆನ್ರಿ ಕ್ಯಾವೆಂಡಿಶ್. ಹೆನ್ರಿ ಕ್ಯಾವೆಂಡಿಶ್ ಅವರು ಯಾವ ವರ್ಷ ಹೈಡ್ರೋಜನ್ ಅನ್ನು ಕಂಡುಹಿಡಿದರು? 1766. ಹೆನ್ರಿ ಕ್ಯಾವೆಂಡಿಶ್ ಅವರು ಯಾವಾಗ ಜನಿಸಿದರು? ಅಕ್ಟೋಬರ್ 10, 1731. ಭಾರತೀಯ ನಾವಿಕ ಅಭಿಲಾಷ್ ಟೋಮಿಯವರು ಯಾವಾಗ ಹಾಯಿದೋಣಿಯಲ್ಲಿ ಸಮುದ್ರದ ಮೂಲಕ ಜಗತ್ತನ್ನು ಸುತ್ತಲು ಹೊರಟರು? ನವೆಂಬರ್ 1, 2012. ಭಾರತೀಯ ನಾವಿಕ ಅಭಿಲಾಷ್ ಟೋಮಿ ಸಮುದ್ರದ ಮೂಲಕ ಜಗತ್ತನ್ನು ಸುತ್ತಿ ಮುಂಬೈಗೆ ಯಾವಾಗ ಮರಳಿದರು? ಮಾರ್ಚ್ 31, 2013. ಬಚ್ಪನ್ ಬಚಾವೋ ಆಂದೋಲನವನ್ನು ಸ್ಥಾಪಿಸಿದವರು ಯಾರು? ಕೈಲಾಶ್ ಸತ್ಯಾರ್ಥಿ. ಕೈಲಾಶ್ ಸತ್ಯಾರ್ಥಿ ಅವರು ಯಾವ ವರ್ಷ ಬಚ್ಪನ್ ಬಚಾವೋ ಆಂದೋಲನವನ್ನು ಸ್ಥಾಪಿಸಿದರು? 1980. ಕೈಲಾಶ್ ಸತ್ಯಾರ್ಥಿ ಅವರಿಗೆ ಯಾವ ವರ್ಷ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿತು? 2014. ಭಾರತದ ಮೊದಲ ಬಂದರು ಆಧಾರಿತ ಉಕ್ಕು ಸ್ಥಾವರವನ್ನು ಸ್ಥಾಪಿಸಿದ ಪ್ರದೇಶ ಯಾವುದು? ಆಂಧ್ರಪ್ರದೇಶ್ ರಾಜ್ಯದ ವಿಶಾಖಪಟ್ಟಣಂ. ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಯಾವಾಗ ಸಂಸತ್ತಿನಲ್ಲಿ ವಿಶಾಖಪಟ್ಟಣಂ ಉಕ್ಕು ಸ್ಥಾವರವನ್ನು ಸ್ಥಾಪಿಸುವ ನಿರ್ಧಾರವನ್ನು ಘೋಷಿಸಿದರು? ಏಪ್ರಿಲ್ 17, 1970. ಯಾವಾಗ ಭಾರತದ ಒಳನಾಡು ಜಲಸಾರಿಗೆ ಪ್ರಾಧಿಕಾರ ಸ್ಥಾಪನೆಯಾಯಿತು? ಅಕ್ಟೋಬರ್ 27, 1986. ಮಹಿಳೆಯರ ಅಭಿವೃದ್ಧಿಗಾಗಿ ಆರ್ಯ ಮಹಿಳಾ ಸಭಾವನ್ನು ಸ್ಥಾಪಿಸಿದ ಸಮಾಜ ಸುಧಾರಕರು ಯಾರು? ಪಂಡಿತ ರಮಾಬಾಯಿ. ಪಂಡಿತ ರಮಾಬಾಯಿ ಅವರು ಯಾವಾಗ ಮಹಿಳೆಯರ ಅಭಿವೃದ್ಧಿಗಾಗಿ ಆರ್ಯ ಮಹಿಳಾ ಸಭಾವನ್ನು ಸ್ಥಾಪಿಸಿದರು? ನವೆಂಬರ್ 30, 1882. ಕೇರಳದ ಮೊದಲ ಸಂಪೂರ್ಣ ಡಿಜಿಟಲ್ ಜಿಲ್ಲೆ ಯಾವುದು? ಎರ್ನಾಕುಲಂ ಜಿಲ್ಲೆ. ಕೇರಳದ ಮೊದಲ ಸಂಪೂರ್ಣ ಡಿಜಿಟಲ್ ಜಿಲ್ಲೆಯಾದ ಎರ್ನಾಕುಲಂ ಜಿಲ್ಲೆಯು ಯಾವಾಗ ರೂಪುಗೊಂಡಿತು? ಏಪ್ರಿಲ್ 1, 1958.